ದೆಹಲಿ ಅಂಗಳದ ಸುತ್ತಲೂ ನಡೀತಾ ಇದೆ ಸಂಪುಟ ಸರ್ಕಸ್. ನಾ ಬಂದೆ ನಾ ಹೋದೆ ಎನ್ನುವಂತಾಗಿದೆ ದಿಲ್ಲಿ ಟೂರ್. ಇದೀಗ ದೆಹಲಿ ಅಂಗಳದ ಸುತ್ತಲೂ ನಡೀತಾ ಇದೆ ಸಂಪುಟ ಸರ್ಕಸ್. ನಾ ಬಂದೆ ನಾ ಹೋದೆ ಎನ್ನುವಂತಾಗಿದೆ ದೆಹಲಿ ಟೂರ್. ಎಷ್ಟೇ ಒತ್ತಡ ಹಾಕಿದ್ರೂ ಮುಗಿತಿಲ್ಲ ಸಂಪುಟ ಸರ್ಜರಿ. ಉಳಿದಿದ್ದು 20 ಸ್ಥಾನ, ಆದ್ರೆ 50 ಶಾಸಕರಿಂದ ಪೈಪೋಟಿ. ಕೇರಳದಲ್ಲಿ ತಂಡದ ಜೊತೆಗೆ ಸಿದ್ದು ಕೂಲ್. ವಿದೇಶಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೂರ್. ಜೂನ್ 27 ಇಲ್ಲವೇ 28ರಂದು ಸಂಪುಟ ವಿಸ್ತರಣೆ. ಡಿಕೆ ಬಣವೆ. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ. ಏನ್ ಗೊತ್ತಾ? ಯಾರಿಗೆಲ್ಲ ಚಾನ್ಸ್ ಕೊಡಲಿದೆ ಹೈಕಮಾಂಡ್ ಅನ್ನುವಂತಹ ಪ್ರಶ್ನೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇರುವಂತದ್ದು ಈ ಕುರಿತಾಗಿ. ದೆಹಲಿ ಅಂಗಳದಲ್ಲಿ ಸುತ್ತಲೂ ನಡೀತಾ ಇರುವಂತದ್ದು ಸಂಪುಟ ಸರ್ಕಸ್. ನಾ ಬಂದೆ ನಾ ಹೋದೆ ಎನ್ನುವಂತಾಗಿದೆ ದಿಲ್ಲಿ ಟೂರ್. ಎಷ್ಟೇ ಒತ್ತಡ ಹಾಕಿದ್ರೂ ಮುಗಿತಿಲ್ಲ ಸಂಪುಟ ಸರ್ಜರಿ. ಉಳಿದಿದ್ದು 20 ಸ್ಥಾನ, ಆದ್ರೆ 50 ಶಾಸಕರಿಂದ ಪೈಪೋಟಿ ಆಗ್ತಾ ಇರುವಂತದ್ದು ಸಚಿವ ಸ್ಥಾನಕ್ಕೆ. ಕೇರಳದಲ್ಲಿ ತಂಡದ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಲ್ ಆಗಿ ರೆಸ್ಟ್ ತೆಗೆದುಕೊಳ್ತಾ ಇದ್ದಾರೆ. ದೇಶದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಟೂರ್ ಹೊಡಿತಾ ಇರುವಂತದ್ದು. ಜೂನ್ 27 ಇಲ್ಲವೇ 28ರಂದು ಸಂಪುಟ ವಿಸ್ತರಣೆಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೀಗ. ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಬವಣೆ ಇದ್ದೇ ಇದೆ. ಆದ್ರೆ ಹೈಕಮಾಂಡ್ ಲೆಕ್ಕಾಚಾರವೇ ಬೇರೆ ಇದೆ. ಏನ್ ಗೊತ್ತಾ ಅನ್ನುವಂತಹ ಪ್ರಶ್ನೆ. ಯಾರಿಗೆಲ್ಲ ಚಾನ್ಸ್ ಕೊಡಲಿದೆ ಹೈಕಮಾಂಡ್ ಗೊತ್ತಾ? ಈ ಕುರಿತಾಗಿ ಉತ್ತರವನ್ನ ಕೊಡುತ್ತೆ ಅಶ್ವವೇಗ ನ್ಯೂಸ್ನಲ್ಲಿ. ಈ ಕುರಿತಾಗಿ ಬಿಗ್ ಪೊಲಿಟಿಕಲ್ ಸ್ಟೋರಿ ಇರುವಂತದ್ದು. ಈಗಾಗಲೇ ದೆಹಲಿ ಪರೇಡ್ ಮಾಡ್ತಾ ಇರೋ ಆಕಾಂಕ್ಷಿಗಳು. ಸಿಎಂ ಡಿಕೆಶಿ ಸಚಿವ ಸಂಪುಟ ವಿಸ್ತರಣೆಗೆ ಈಗ ಹೈ ಒತ್ತಡ. ಆದ್ರೆ ಒತ್ತಡಕ್ಕೆ ಮಣಿಯಲ್ಲ ಅಂತಿರೋ ಹೈಕಮಾಂಡ್. ಹಾಗಾದ್ರೆ ಇದೆಲ್ಲದರ ಹಿಂದಿರೋ ಕಾಣದ ಕೈ ಯಾವುದು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಎಚ್ಡಿಕೆ ಹೇಳಿದಂತೆ ಹೈಕಮಾಂಡ್ ನಾಯಕರೇ ಇದ್ದಾರಾ? ಹಾಗಿದ್ರೆ ಇನ್ನುಳಿದ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೇ ಲಾಬಿ ಆಗ್ತಾ ಇದೆಯಾ? ಎಚ್ಡಿಕೆ ದುಡ್ಡಿನ ಹೇಳಿಕೆ ಹಿಂದಿರೋ ಮರ್ಮ ಇದೇನಾ ಅನ್ನುವಂತಹ ಪ್ರಶ್ನೆ ಇದೀಗ. ಸಚಿವ ಸಂಪುಟ ಪೂರ್ಣವಾದ್ರೆ ಸಚಿವರ ಕೈ ಮೇಲಾಗುತ್ತೆ. ಈಗ ಯಾರ ಆಟ ನಡೆಯಲ್ಲವೆಂದು ಈ ಗೇಮ್ ನಡೀತಾ ಇದೆಯಾ? ಡಿಕೆ ಶಿವಕುಮಾರ್ ಒತ್ತಡ ಹಾಕಿದ್ರೆ ಇದೇ ಸಂಪುಟ ಪೂರ್ಣ. ಆದ್ರೆ ಡಿಕೆಶಿ ಹಿಂದೇಟು ಆಗ್ತಾ ಇರುವುದು ಇದೇ ಕಾರಣಕ್ಕ ಅನ್ನುವಂತಹ ಮತ್ತೊಂದು ಕಡೆ ಪ್ರಶ್ನೆ ಆಗ್ತಾ ಇರುವಂತದ್ದು ರಾಜಕಾರಣದಲ್ಲಿ ಇದೀಗ. ಈಗಾಗಲೇ ದೆಹಲಿಯ ಪರೇಡ್ ಅನ್ನ ಮಾಡ್ತಾ ಇರುವಂತಹ ಆಕಾಂಕ್ಷಿಗಳು ಸಚಿವ ಗಿರಿಯನ್ನ ಪಡೆದುಕೊಳ್ಳಲು ಈಗಾಗಲೇ ದೆಹಲಿಯತ್ತ ಮುಖ ಮಾಡ್ತಾ ಇದ್ದಾರೆ. ಆದ್ರೆ ಸಿಎಂ ಡಿಕೆಶಿ ಅವರ ಸಂಪುಟ ವಿಸ್ತರಣೆಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒತ್ತಡ ಹಾಕ್ತಾ ಇದೆ. ಆದ್ರೆ ಒತ್ತಡಕ್ಕೆ ಮಣಿಯಲ್ಲ ಅಂತ ಇರುವಂತದ್ದು ಹೈಕಮಾಂಡ್. ಹಾಗಿದ್ರೆ ಇದೆಲ್ಲದರ ಹಿಂದಿರುವಂತಹ ಕಾಣದ ಕೈ ಯಾವುದು ಅನ್ನೋದೇ ಪ್ರಶ್ನೆಯಾಗಿರುವಂತದ್ದು. ಎಚ್ಡಿಕೆ ಹೇಳಿದಂತೆ ಹೈಕಮಾಂಡ್ ನಾಯಕರೇ ಇದ್ದಾರಾ ಈ ಒಂದು ಸಚಿವ ಸಂಪುಟ ವಿಸ್ತರಣೆಯ ಹಿಂದೆ? ಇನ್ನುಳಿದ ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ ಹೈ ನಾಯಕರಿಂದಲೇ ಈ ಒಂದು ಲಾಭಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಎಚ್ಡಿಕೆ ದುಡ್ಡಿನ ಹೇಳಿಕೆಯ ಹಿಂದಿರುವ ಮರ್ಮ ಇದೇನಾ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ ಪ್ರಶ್ನೆ ಉದ್ಭವ ಆಗ್ತಾ ಇದೆ.